ಹಾಗೂ 160 ಕೋಟಿ ಮೌಲ್ಯದ ಬಿಡಿಎ ಜಾಗ ಕಬಳಿಕೆ ಆರೋಪದ ಮೇಲೆ ಲಕ್ಷ್ಮೀನಾರಾಯಣ್, ಮಾರುತಿ ಕುಮಾರ್ ಸೇರಿ 5 ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಿವೈಎಸ್ಪಿ ಹನುಮಂತರಾಯರಿಂದ ದೂರು ದಾಖಲಾಗಿದೆ. ಉತ್ತರಹಳ್ಳಿಯ ಕೊತ್ತನೂರಿನಲ್ಲಿರುವಂತಹ ಬಿಡಿಎ ಪ್ರಾಪರ್ಟಿ ಇದು. ತನಿಖೆಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಕೆ ಮಾಡಿರುವಂತದ್ದು ಪತ್ತೆಯಾಗಿದೆ. ಆರೋಪಿಗಳ ವಿರುದ್ಧ ಡಿವೈಎಸ್ಪಿ ಹನುಮಂತರಾಯ ಅವರು ದೂರನ್ನ ನೀಡಿದ್ದಾರೆ. ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವಂತಹ ಶೇಷಾದ್ರಿಪುರಂ ಖಾಕೆ ಕೊತ್ತನೂರಿನ ಸರ್ವೆ ನಂಬರ್ 177/1 ಮತ್ತು 176/1 ಬಿಡಿಎ ಸ್ವತ್ತು ಸರ್ವೆ ನಂಬರ್ 177/1ರಲ್ಲಿ 10 ಗುಂಟೆ ಜಾಗ ಬಿಡಿಎ ಸ್ವಾಧೀನಕ್ಕೆ ಪಡೆದಿತ್ತು. ಈ ಜಾಗಗಳನ್ನ ಇವರು ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪದ ಮೇಲೆ ಈಗ ಲಕ್ಷ್ಮೀನಾರಾಯಣ್ ಮತ್ತು ಮಾರುತಿ ಕುಮಾರ್ ಎಂಬುವಂತವರನ್ನ ಸೇರಿ ಒಟ್ಟು 5 ಮೇಲೆ ಎಫ್ಐಆರ್ ಅನ್ನ ದಾಖಲೆ ಮಾಡಲಾಗಿದೆ. ಒಟ್ಟು 160 ಕೋಟಿ ಮೌಲ್ಯದ ಬಿಡಿಎ ಜಾಗವನ್ನ ಇವರು ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಡಿವೈಎಸ್ಪಿ ಹನುಮಂತರಾಯರಿಂದ ದೂರು ದಾಖಲು ಮಾಡಲಾಗಿದೆ. ಶೇಷಾದ್ರಿಪುರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಉತ್ತರಹಳ್ಳಿ ಕೊತ್ತನೂರಿನಲ್ಲಿರುವಂತಹ ಬಿಡಿಎ ಪ್ರಾಪರ್ಟಿಯ ಕಬಳಿಕೆಯ ಆರೋಪದ ಮೇಲೆ ಈ ಒಂದು ದೂರನ್ನ ದಾಖಲಿಕೆ ಮಾಡಲಾಗಿದೆ. ತನಿಖೆಯಲ್ಲಿ ನಕಲಿ ದಾಖಲೆಗಳ ಸೃಷ್ಟಿಯ ಮಾಹಿತಿ ಹೊರಬಂದಿರುವಂತದ್ದು. ಇದರ ಆಧಾರದ ಮೇಲೆ ಈ ಒಂದು ದೂರು ದಾಖಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಈಗ ಬಿಡಿಎ ಜಾಗ ಕಬಳಿಕೆ ಆರೋಪದ ಮೇಲೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಮಾಹಿತಿ ಬರ್ತಾ ಇದೆ. ಏನಿದು ಪ್ರಕರಣ ಹಾಗಾದ್ರೆ? ಬಿಡಿಎ ಜಾಗವನ್ನ ಆಗಾಗ ಕಬಳಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪಗಳು ಅನೇಕರ ಮೇಲೆ ಬರ್ತಾ ಇರುತ್ತೆ. ಅದರ ಮುಂದುವರಿದ ಭಾಗವಾಗಿ ಈಗ ಲಕ್ಷ್ಮೀನಾರಾಯಣ, ಮಾರುತಿ ಕುಮಾರ್ ಸೇರಿ ಈ 5 ಮೇಲೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಇದು ಡಿವೈಎಸ್ಪಿ ಹನುಮಂತರಾಯರಿಂದ ಈ ಒಂದು ದೂರು ದಾಖಲಾಗಿರುವುದು. ಅಂದ್ರೆ ಬೆಂಗಳೂರು ದಕ್ಷಿಣದ ಈ ಉತ್ತರಹಳ್ಳಿಯ ಕೊತ್ತೂರಿನಲ್ಲಿ ಬಿಡಿಎ ಪ್ರಾಪರ್ಟಿ ಇರುತ್ತೆ. ಆ ಬಿಡಿಎ ಪ್ರಾಪರ್ಟಿಯನ್ನ ಅಂತಿಮ ಅಧಿಸೂಚನೆಯನ್ನು ಕೂಡ ಇದ್ರ ಬಗ್ಗೆ ಹೊರಡಿಸಲಾಗುತ್ತೆ 1994ರಲ್ಲಿ. ಮತ್ತೆ 1995ರಲ್ಲಿ 5 ತೀರ್ಪು ಕೂಡ ಅನುಮೋದನೆ ಆಗಿರುತ್ತೆ. ಆದ್ರೆ ಈ ಸದ್ಯ ಈ ಬಿಡಿಎ ಜಾಗಕ್ಕೆ ನಕಲಿ ಜಿಪಿಎನ್ನ ಸೃಷ್ಟಿ ಮಾಡಿ ರಮೇಶ್ ನಕಲಿ ಜಿಪಿಯನ್ನ ಸೃಷ್ಟಿಸಿ ಅಂಜಿನಪ್ಪ, ಸೋಮಶೇಖರ್, ಮಾರುತಿ ಕುಮಾರ್, ಮೋಹನ್ ಸೇರಿ ಲಕ್ಷ್ಮೀನಾರಾಯಣ್ಗೆ ಕ್ರಯಪತ್ರ ಮಾಡಿಕೊಟ್ಟಿರುವಂತಹ ಒಂದು ಗಂಭೀರ ಆರೋಪ ಕೂಡ ಇರುವಂತದ್ದು. ಹೀಗಾಗಿ ಮೂಲ ಮಾಲೀಕ ERR ಪಾಲ್ಕನ್ ಮರಣದ ನಂತರ ಈ ವಾರಸುದಾರರು ಕೂಡ ಪರಿಹಾರದ ಹಣವನ್ನು ಕೂಡ ಪಡ್ಕೊಂಡಿರ್ತಾರೆ. ಇನ್ನು 1996ರಲ್ಲಿ ಈ ಪಾಲುದಾರರಾದಂತಹ ಈ ಮರಿಯಮ್ಮ ಬಿಡಿಎ ಪರಿಹಾರವನ್ನು ಕೂಡ ಪಡೆದಿರ್ತಾರೆ. ಆದ್ರೆ ಈ ಮಾರುತಿ ಕುಮಾರ್ ಮೂಲಕ ಲಕ್ಷ್ಮೀನಾರಾಯಣ್ ಕ್ರಯಕ್ಕೂ ಕೂಡ ಪಡೆದುಕೊಂಡಿರ್ತಾರೆ. ಹೀಗಾಗಿ ಈ ಸ್ವತ್ತನ್ನ ಈಗ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇವರು ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾರೆ ಮತ್ತು ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆಂಗಲ್ ನಲ್ಲಿ, ಮತ್ತು ಕಟ್ಟಡ ಕಟ್ಟೋದಕ್ಕೆ ನಕಲಿ ಮಾಲೀಕರು ಕೂಡ ಮುಂದಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಹೀಗಾಗಿ ಸದ್ಯ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತಹ ಶೇಷಾದ್ರಿಪುರಂ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. 5 ವಿರುದ್ಧವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಿಡಿಎ ಜಾಗವನ್ನ ಈ ಆರೋಪಿಗಳೇನಿದ್ದಾರೆ ಇವರು ನುಂಗಿ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗ್ ವಿಷಯ. ಸದ್ಯಕ್ಕೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.